ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಗೆಣಸಿನ ಹೋಳಿಗೆಯನ್ನು ಬಹಳ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲರೂ ಸುಲಭವಾಗಿ ಮಾಡಬಹುದು. ಮೊದಲಿಗೆ ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ ಹಾಗೆ 1 ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಎಣ್ಣೆ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2-3 ಗಂಟೆ ಇದು ನೆನೆಯಬೇಕಾಗತ್ತೆ. ಚೆನ್ನಾಗಿ ನೆಂದಿದ್ರೆ ಹೋಳಿಗೆ ತೆಳುವಾಗಿ ಬರುತ್ತೆ. ಇದನ್ನು ನೆನೆಸಿ ಮುಚ್ಚಿ ಪಕ್ಕಕ್ಕೆ ಇಟ್ಕೋಬೇಕು. ಈಗ ಗೆಣಸನ್ನು ತೊಳೆದು ಮಧ್ಯಕ್ಕೆ ಸೀಳಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಕುಕ್ಕರ್ನಲ್ಲೂ ಬೇಯಿಸ್ಕೋಬಹುದು, ಆದರೆ ಸ್ವಲ್ಪ ನೀರಿನಂಶ ಸೇರಬಹುದು ಅಂತ ಗಟ್ಟಿಯಾಗಿ ಬರಲಿ ಹೂರಣ ಅನ್ನೋ ಉದ್ದೇಶಕ್ಕೆ ರುಚಿಯಾಗಿ ಈ ರೀತಿ ಇಡ್ಲಿ ಕುಕ್ಕರ್ನಲ್ಲಿ ಇಡ್ಲಿನ ಹೇಗೆ ಬೇಯಿಸ್ತೀವೋ ಹಾಗೆ ನೋಡಿ, ಎಲ್ಲ ಇಡ್ಲಿ ಇಡ್ತೀವಲ್ಲ ಹಾಗೆ ಇಲ್ಲಿ ಗೆಣಸನ್ನು ಆ ಪ್ಲೇಟ್ಗಳಲ್ಲಿ ಇಟ್ಕೋಬೇಕು. ಮತ್ತು ಇಡ್ಲಿ ಪಾತ್ರೆ ತಳಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ಲಿನ ಹೇಗೆ ಬೇಯಿಸ್ಕೋತೀವೋ ನಾವು ಹಾಗೆ ಒಂದೊಂದೇ ಪ್ಲೇಟ್ನ ಹೀಗೆ ಜೋಡಿಸ್ಕೊತಾ ಹೋಗಬೇಕು. ಒಂದು 10 ನಿಮಿಷದಲ್ಲೇ ಇದು ಬೆಂದ್ಬಿಡುತ್ತೆ. ಮೊದಲು 5-6 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೋಬೇಕು, ಆಮೇಲೆ ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅದು ಪೂರ್ಣವಾಗಿ ಬೆಂದು ಕುಕ್ಕರು ಆರಿದ ಮೇಲೆ ಅದನ್ನು ಓಪನ್ ಮಾಡಿ ಪ್ಲೇಟ್ಸ್ಗಳನ್ನು ಸೈಡ್ಗೆ ಇಟ್ಕೋಬೇಕು. ಅದಕ್ಕೂ ಮುಂಚೆ ಅದು ಬೆಂದಿದೆಯಾ ಅಂತ ಈ ರೀತಿ ಚೆಕ್ ಮಾಡಿ ನೋಡಬೇಕು. ಆಮೇಲೆ ಆಲೂಗಡ್ಡೆನ ಸಿಪ್ಪೆ ಸುಲಿತೀವಲ್ಲ ಹಾಗೆ ಪಲ್ಯಕ್ಕೆ ಹಾಗೆ ಕಿವುಚಿ ಇಟ್ಕೊಬೇಕು. ಇಲ್ಲಿ ಅರ್ಧ kg ಗೆಣಸನ್ನು ಬಳಸ್ಕೊಂಡಿದ್ದೀನಿ. ಬರೀ 200 ಗ್ರಾಮ್ನಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಗೆಣಸಿನಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದರಿಂದ ಅಷ್ಟು ಸಿಹಿ ಬೇಕಾಗಲ್ಲ. ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು 1-2 ಚಮಚದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಬೆಲ್ಲನ ಕರಗಿಸ್ಕೊಳ್ಳಿಕ್ಕೆ ಅಂತ. ನೋಡಿ, ಬೆಲ್ಲನ ಈಗ ಇದಕ್ಕೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಕರಗಿಸ್ಕೋಬೇಕು. ಬೆಲ್ಲನ ಆದಷ್ಟು ಕೆಂಪು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲನ ಬಳಸಿದ್ರೆ ರುಚಿ ಇನ್ನೂ ಬಹಳ ಚೆನ್ನಾಗಿರುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲನೇ. ಉಂಡೆಗಳಿಲ್ದಂಗೆ ಬೆಲ್ಲನ ಈ ರೀತಿ ನೀಟಾಗಿ ಕರಗಿಸ್ಕೋಬೇಕು. ಅಷ್ಟೊಂದು ಪಾಕ ಬರೋ ಅಷ್ಟೊತ್ತು ಏನು ಮಾಡೋ ಅವಶ್ಯಕತೆ ಇಲ್ಲ. ಬೆಲ್ಲ ಪೂರ್ತಿ ಕರಗಿ ಈ ರೀತಿ ಸೈಡ್ನಲ್ಲಿ ಸಣ್ಣದಾಗಿ ನೊರೆ ಬರೋಕ್ಕೆ ಪ್ರಾರಂಭ ಆಗುತ್ತೆ ನೋಡಿರಿ. ಹಾಗೆ ಮಧ್ಯೆ ಮಧ್ಯೆ ಬೆರೆಸ್ಕೋತಾ ಇರಬೇಕು. ಈಗ ಸುತ್ತಲೂ ಎಲ್ಲ ಬೆಲ್ಲ ಕುದ್ದಿದ್ದ ಹಾಗೆ ಸಣ್ಣದಾಗಿ ನೊರೆ ಬರ್ತಾಯಿದೆ. ಈಗ ಏನು ಮಾಡಬೇಕು ಅಂದರೆ ನಾವು ಕಿವುಚಿಟ್ಕೊಂಡಿದ್ವಲ್ಲ ಗೆಣಸು, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಅದರಲ್ಲಿ ಉಂಡೆಗಳು ಕಾಣ್ತಾ ಇರುತ್ತೆ ನಿಮಗೆ. ಸೌಟಿಂದ ಅದನ್ನು ಹಾಗೆ ಪ್ರೆಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಬೆಲ್ಲ ಮತ್ತು ಗೆಣಸು ಎರಡೂ ಹೊಂದ್ಕೊಳ್ಳೋವರೆಗೂ. ಇವಾಗ ಫ್ಲೇಮನ್ನು ಕಡಿಮೆ ಇಟ್ಕೋಬೇಕು. ಇದಕ್ಕೆ ಕೊಬ್ಬರಿ ತುರಿ 1 ಕಪ್ನಷ್ಟು ಸೇರಿಸ್ಕೋಬೇಕು. ಆವಾಗ ಇನ್ನೂ ನಿಮಗೆ ಹೂರಣ ಗಟ್ಟಿ ಆಗುತ್ತೆ. ಹಸಿ ತುರಿ ಅಥವಾ ಒಣ ತುರಿ ಯಾವುದಾದ್ರು ಸೇರಿಸ್ಕೋಬೋದು. ಹಸಿ ಕೊಬ್ಬರಿ ಹಾಕಿದ್ರೆ ರುಚಿಯಾಗಿರುತ್ತೆ. ಮತ್ತು ಏಲಕ್ಕಿ 1 ಚಿಟಿಕೆ ಪುಡಿ, ಒಣಶುಂಠಿ ಪುಡಿ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಣಶುಂಠಿ ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆ ಜೀರ್ಣಕಾರಿ ಕೂಡ. ಈಗ ನೋಡಿ, ತಳ ಬಿಡ್ತಾ ಇದೆ ಹೂರಣ. ಈಗ ಸ್ಟವನ್ನು ಆಫ್ ಮಾಡಿ ಹೂರಣನ ಎತ್ತಿ ಪಕ್ಕಕ್ಕೆ ಇಟ್ಕೋಬೇಕು. ಅದು ಪೂರ್ಣವಾಗಿ ಆರಿದ ಮೇಲೆ ಉಂಡೆಗಳನ್ನು ಮಾಡ್ಕೋಬೇಕು. ಉಂಡೆಗಳನ್ನು ಸಮ ಪ್ರಮಾಣದಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದಾದಮೇಲೆ ಕಣಕನ ನಾವು ಎಷ್ಟು ಬೇಕೋ ಅಷ್ಟು ತಗೋಬೇಕು. ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟು, ಬಾಳೆ ಎಲೆ ಅಥವಾ ನೀವು ಯಾವುದ್ರ ಮೇಲೆ ಹೋಳಿಗೆ ಮಾಡೋ ಅಭ್ಯಾಸ ಇದೆಯೋ ಅದು ತಗೊಂಡು ಈ ರೀತಿ ಹೋಳಿಗೆ ಯಾವಾಗಲೂ ಮಾಡ್ತೀವಲ್ವ ಹಾಗೆ ಮಾಡ್ಕೋತಾ ಹೋಗಬೇಕು. ಹೆಚ್ಚಾಗಿರೋ ಕಣಕನ ತೆಗೆದು ಆ ರೀತಿ ಪಕ್ಕಕ್ಕೆ ಹಾಕಬೇಕು.
ಹೊಸದಾಗಿ ಮಾಡೋರು ಸ್ವಲ್ಪ ಸೈಜು ಚಿಕ್ಕದಾಗಿ ಈ ರೀತಿ ಮಾಡ್ಕೋಬೇಕು. ಅದಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ. ಮತ್ತು ಹಾಗೆ ಈ ರೀತಿ ಡೈರೆಕ್ಟಾಗಿ ಹೆಂಚಿನ ಮೇಲೆ ಹಾಕೋಕ್ಕೋದ್ರೆ ಕೆಲವರಿಗೆ ಕಿತ್ತೋಗುತ್ತೆ ಅನ್ನಿಸ್ಬಹುದು. ಅದಕ್ಕೆ ಈ ರೀತಿ ಎಲೆನ ಹಿಂದಕ್ಕೆ ತಿರುಗಿಸ್ಕೊಂಡು, ಊಟದೆಲೆ ಈ ಥರದ್ದು ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ, ಅದರಲ್ಲಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ಸುಲಭವಾಗಿ ಶೇಪು ಕೆಡದೇ ಇರೋ ಹಾಗೆ ಮತ್ತು ಕಿತ್ತು ಹೋಗದೇ ಇರೋ ಹಾಗೆ ಹೋಳಿಗೆ ಬರುತ್ತೆ. ಈ ರೀತಿ ಹೋಳಿಗೆನ ಹೆಂಚಿನ ಮೇಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ತುಪ್ಪನ ಅದಕ್ಕೆ ಸವರ್ಕೋಬೇಕು. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಅರ್ಜೆಂಟ್ ಬೀಳಬಾರ್ದು. ಅರ್ಜೆಂಟ್ ಪಟ್ಟರೆ ಇಲ್ಲಿ ಹೋಳಿಗೆ ಮತ್ತೆ ಕಿತ್ತು ಹೋಗುತ್ತೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಬೇಕು ಒಂದೇ ಸಮಕ್ಕೆ. ಈಗ ಹೋಳಿಗೆ ಸ್ವಲ್ಪ ಆ ಥರ ಮಾಡಿ ನೋಡಬೇಕು. ಬೆಂದಿದೆ ಅಂತ ಅನಿಸಿದ್ರೆ ಇನ್ನೊಂದು ಸೈಡಲ್ಲಿ ತಿರುಗಿಸಿ ಬೇಯಿಸ್ಕೋಬೇಕು. ತುಪ್ಪನೂ ಸ್ವಲ್ಪ ಸೇರಿಸ್ಕೊಂಡಿರೋದ್ರಿಂದ ಹೋಳಿಗೆ ಬಹಳ ರುಚಿಯಾಗಿಯೇ ಬರುತ್ತೆ. ಉಳಿದಿರೋ ಅಂಥ ಎಲ್ಲ ಹೋಳಿಗೆಗಳನ್ನು ಇದೇ ರೀತಿ ಮಾಡ್ಕೋಬೇಕು. ಹಬ್ಬಗಳಲ್ಲಿ ಅಥವಾ ಏನಾದರೂ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಮಾಡಿಕೊಂಡು ಇದರ ರುಚಿನ ನೀವು ಅನುಭವಿಸ್ರಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.